ಹಲೋ ಎವ್ರಿವಾನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕನ್ಯಾಸ್ ಬೋಟಿಕ್ಸ್. ಸೊ ನಮ್ಮ ಕನ್ಯಾಸ್ ಬ್ಯೂಟಿ ಅಕಾಡೆಮಿಲಿ ಇವತ್ತೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಹೆವಿ ವರ್ಕ್ ಇರುವಂಥ ಸ್ಯಾರಿನ ಯಾವ ರೀತಿ ನಾವು ಪ್ಲೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬಿಕಾಸ್ ಇದನ್ನು ಯಾರು ನಿಮಗೆ ತೋರಿಸಿಲ್ಲ. ಅದು ಅಲ್ಲದೆ ಎಷ್ಟೋ ಜನ ಇದನ್ನು ಮಾಡೂ ಇರಲ್ಲ. ಬಿಕಾಸ್ ಸ್ಟೋನ್ ಅನ್ನೋದ್ರಿಂದ ಪ್ಲೇಟ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಬಟ್ ಇವಾಗ ಮಾಡೋ ನನ್ನ ಮೆಥಡಲ್ಲಿ ನಿಮಗೂ ಈಸಿ ಅನಿಸುತ್ತೆ. ನೀವು ಆರಾಮಾಗಿ ಕ್ಲೈಂಟ್ಗೆ ನೀವು ಮಾಡಿಕೊಡ್ಬೋದು. ಸೊ ಅದಕ್ಕೆ ನಮಗೆ ಬೇಕಾಗಿರುವಂಥ ಒಂದು ಮೆಟೀರಿಯಲ್ಸ್ ಅಂದರೆ ಈ ರೀತಿ ಬಟ್ಟೆ ಕ್ಲಿಪ್ಸ್ ಬೇಕು, ಆಮೇಲೆ ಸೂಜಿ ದಾರ ಬೇಕು. ನೀವು ಯಾವ ಸ್ಯಾರಿ ತೊಗೊಂಡಿದ್ದೀರೋ ಅದೇ ಕಲರಿನ ದಾರ ತೊಗೊಳ್ಳಿ. ಸೊ ಆಲ್ಮೋಸ್ಟ್ ನಾವು ಈ ಪ್ಲೇಸ್ ಇದೆಯಲ್ವ, ಸೇಮ್ ನಾವು ಯಾವ ರೀತಿ ಪ್ಲೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊತೀವಲ್ಲ ಸ್ಯಾರಿ, ಆ ರೀತಿ ರೆಡಿ ಮಾಡಿ ಇಟ್ಕೊಂಡು ಕ್ಲಿಪ್ನ ಈ ರೀತಿ ಬಿಗಿನಿಂಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಬಿಕಾಸ್ ನೀವು ಪಿನ್ ಹಾಕಿದ್ರೆ ಕೆಲವು ಟೈಮಲ್ಲಿ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಪ್ಲೇಸ್ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಸ್ಟಿಚ್ ಹಾಕಿದ್ರೆ ಸೇಫರ್ ಸೈಡ್ಗೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನನ್ನ ಸ್ಟೆಪ್ಪೇ ಇದನ್ನು ಚೆನ್ನಾಗಿ ಟೈಟಾಗಿ ಹಾಕಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಲೈಟಾಗಿ ಸ್ವಲ್ಪ ಟೈಟಾಗಿ ಹಿಡಿದು ಎಳೆದ್ರೆ ಆ ಪ್ಲೇಸ್ ಸ್ವಲ್ಪ ತಿನ್ನಾಗುತ್ತೆ. ಸೊ ದಪ್ಪ ಇರೋದು ಬಂದು ಸ್ವಲ್ಪ ತಿನ್ನ ಅನಿಸುತ್ತೆ ನಿಮಗೆ. ಸೊ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಒಂದು 5 to 6 ಸ್ಟಿಚಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರೆಕ್ಟಾಗಿ ಎಂಡಿಂಗ್ ಪಾಯಿಂಟಲ್ಲಿ ಕರೆಕ್ಟಾಗಿ ಈ ರೀತಿ ನೂಲನ್ನು ಲಾಕ್ ಮಾಡಿಬಿಡಿ. ಸೊ ಇದೇ ಮೇಯ್ನು. ಮಿಕ್ಕಿದ್ದೆಲ್ಲ ಬೇಕಾದರೆ ನಾವು ಪಿನ್ಸಿಂದ ಅರೇಂಜ್ ಮಾಡ್ಬೋದು. ಬೇಕು ಅಂದರೆ ನೀವು ಸ್ಟಿಚಸ್ ಕೂಡ ಹಾಕ್ಕೋಬೋದು, ನೀಟ್ ಫಿನಿಶಿಂಗ್ ಬೇಕು ಅಂದರೆ. ಸೊ ನಾನಿವಾಗ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಹೆವಿ ಸ್ಟೋನ್ ಇದು. ಯಾವುದೇ ರೀತಿ ನಾವು ಐನ್ ಬಾಕ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ರೆ ಈಸಿ ಅಂತ ಆಗುತ್ತೆ. ಬಟ್ ನಾರ್ಮಲಾಗಿ ಐನ್ ಮಾಡೋದಕ್ಕಿಂತ ಇದು ಸ್ವಲ್ಪ ಕಷ್ಟನೇ. ಸೊ ಇವಾಗ ನಾವೇನು ಮಾಡ್ತೀವಂದರೆ ನಾರ್ಮಲಾಗಿ ನಾವು ಪ್ಲೇಟ್ ಮಾಡೋದಕ್ಕೆ ಹೇಗೆ ನಾವು ಫ್ರಂಟ್ ಪಾರ್ಟ್ನ ಪ್ಲೇಟ್ ಮಾಡಿಟ್ಕೊಳ್ತೀವೋ ಆ ರೀತಿ ಮಾಡಿಟ್ಕೊಂಡು ಫಸ್ಟ್ ಒಂದು ನಾವು ಪಿನ್ ಹಾಕ್ತೀವಲ್ವ ಫ್ರಂಟ್ ಪಾರ್ಟಲ್ಲಿ, ಆ ಪಿನ್ ಹಾಕೋದ್ರಿಂದ ಒಂದು 3 to 4 ಇಂಚನ್ನ ಇಳಿಸಿ ನಾವು ಇವಾಗ ದಾರದಲ್ಲಿ ಹೊಲಿತೀವಿ. ಸೊ ನೀಟಾಗಿ ನಾನು ಹೊಲಿದಿದ್ದೀನಿ ಒಂದು. ಸೊ ನಿಮಗೆ ಇದನ್ನು ತೋರಿಸೋಣ ಅಂದ್ಕೊಂಡು ನಾನು ವಿಡಿಯೋ ಮಾಡಿದೆ. ಯಾವ ರೀತಿ ಹೊಲಿಗೆ ಹಾಕಬೇಕಂದ್ರೆ ನೀವು ಅಡಿಗಡೆಯಿಂದ ಅಂದರೆ ಸ್ಯಾರಿ ಕೆಳಭಾಗದಿಂದ ನೀವು ಸ್ಟಿಚಸ್ನ ಹಾಕಬೇಕಾಗತ್ತೆ. ಸ್ಟಿಚಸ್ ಬಂದು ನಮ್ಮನೆ ಏನು ಸೆರಗು ಹಾಕ್ತೀವಲ್ಲ ಫ್ರಂಟ್ ಪಾರ್ಟ್ದು ಆ ಎಡ್ಜಲ್ಲಿಂದ ನೀವು ಡಬಲ್ ಸ್ಟಿಚ್ಚು ಹಾಕಬೇಕಾಗತ್ತೆ. ಇವಾಗ ಒಂದು ಸತಿ ಹಿಂಗೆ ಹಾಕಿಬಿಟ್ಟು ಮತ್ತೆ ಚಿಕ್ಕದಾಗಿ ಪಾರ್ಟಿಷನ್ ಮಾಡಿ ಅಲ್ಲೇ ನಾವು ಕರೆಕ್ಟಾಗಿ ಸ್ಟಿಚ್ಚನ್ನ ಹಾಕಬೇಕು. ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಸೊ ನಾವು ಕೆಳಗಡೆಯಿಂದ ಈ ಪಾರ್ಟಿಂದ ತಗೋಬೇಕು. ನೀವು ಲಾಸ್ಟಲ್ಲಿ ಏನಿದೆಯೋ ಅದರಿಂದನೇ ಸ್ಟಾರ್ಟ್ ಮಾಡಿ ಫ್ರಂಟ್ ಪಾರ್ಟ್ಗೆ. ಬಿಕಾಸ್ ಈ ರೀತಿ ಸ್ಟಿಚ್ ಹಾಕಿ ಇಡೋದ್ರಿಂದ ನಿಮಗೆ ಯಾವುದೇ ರೀತಿ ಮಿಸ್ ಆಗಲ್ಲ. ಈ ರೀತಿ ವರ್ಕ್ ಸ್ಯಾರೀಸ್ ಎಲ್ಲ ಬಂದು ನಿಮಗೆ ಒಂದು ಜಾರ್ಜೆಟ್ಟಿಂದನೇ ಮಾಡಿರ್ತಾರೆ, ಸಾಫ್ಟ್ ಮೆಟೀರಿಯಲ್ ಇರುತ್ತೆ. ಹಾಗಾಗಿ ಇದನ್ನು ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ನೀವು ಒಂದೇ ಒಂದು ಸಿಂಗಲ್ ಪಿನ್ ಹಾಕಿ ಬಿಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸ್ಟಿಫಾಗಿ ಫ್ರಂಟಲ್ಲಿ ನಿಲ್ಲಲ್ಲ. ನಾರ್ಮಲ್ ನಾವು ಹೇಗೆ ರೇಷ್ಮೆ ಸೀರೆನ ಕೂರಿಸ್ತೀವೋ ಆ ರೀತಿ ಈ ಸ್ಯಾರಿ ನಿಲ್ಲಲ್ಲ. ಸೊ ಹಾಗೆ ಹೇಗೆ ಆಗುತ್ತೆ, ಸಮ್ಟೈಮ್ಸ್ ಅಲೈನ್ಮೆಂಟ್ ಎಲ್ಲ ತಗೊಂಡು ಒಳಗಡೆ ಹೋಗಿರ್ತೀನಿ. ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಜಾರ್ಜೆಟ್ ಸ್ಯಾರಿದು ಕಥೆನೇ ಅಷ್ಟು, ಬಟ್ ಅದನ್ನ ಮೇಂಟೈನ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅದೇ ಸ್ಯಾರಿ ಕಲರ್ದೇ ನಾವು ಇವಾಗ ಥ್ರೆಡ್ ತೊಗೊಂಡ್ರೆ ಅದು ನಿಮಗೆ ಇನ್ನೂ ಯೂಸ್ಫುಲ್ ಆಗುತ್ತೆ. ಸೊ ನಾನು ಯಾವ ರೀತಿ ಹೊಲಿತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆಯಾ? ನಾರ್ಮಲ್ ನಾವು ಒಂದು ಬಟ್ಟೆಗೆ ಸ್ಟಿಚ್ ಹಾಕ್ತೀವಿ ನೋಡಿ, ಜಿಗ್ಜ್ಯಾಗ್ ರೀತಿಯಲ್ಲಿ ಒಂದು ಸ್ಟಿಚ್ ಹಾಕ್ತೀವಲ್ವ, ಆ ರೀತಿ ಸ್ಯಾರಿ ಕೆಳಭಾಗದಿಂದ ನಾವು ಹಾಕಿ ಆ ಸ್ಯಾರಿದು ಸೆರಗು ಬರುತ್ತಲ್ವ, ಆ ಒಂದು ಶಾರ್ಪ್ ಸೆರಗು ಅಲ್ಲಿ ತಗೊಂಡು ಒಂದು ಚಿಕ್ಕ ಇಂಚಲ್ಲಿ ಅದನ್ನು ಫಿನಿಷ್ ಮಾಡಿ ಮತ್ತೆ ಒಳಗಡೆಯಿಂದ ತೆಗೆದು ಆ ಜಿಗ್ಜ್ಯಾಗಲ್ಲೇ ನಾವು ಹಾಕಿ ಕೊನೆ ತನಕ ತೊಗೊಂಡು ಹೋಗ್ಬೇಕು ನೋಡಿ. ಸೊ ಕೊನೆ ತನಕ ತೊಗೊಂಡೋಗಿ ನಾವು ಯಾವ ಅಲೈನ್ಮೆಂಟಲ್ಲಿ ಇಟ್ಟಿದ್ದೀವೋ ಆ ಶೇಪ್ ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು. ಸೊ ನಾರ್ಮಲ್ ಐನ್ ಮಾಡೋ ಸ್ಯಾರಿಗಿಂತ ಇದು ಚೂರು ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಮಾಡ್ತಾ ನಿಮಗೆ ಈಸಿ ಅನಿಸುತ್ತೆ. ಸೊ ಅದನ್ನು ನಾನು ಇಲ್ಲಿಂದ ಈ ಎಡ್ಜಿಂದ ತಗೊಂಡು ಅಂದರೆ ರೈಟ್ ಹ್ಯಾಂಡ್ ಸೈಡಿಂದ ತಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ತನಕ ಅದೇ ರೀತಿ ಒಳಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಫ್ರಂಟ್ ಪಾರ್ಟಲ್ಲಿ ನೋಡಬೇಕಾದ್ರೆ ಚಿಕ್ಕದಾಗಿ ಕಾಣಬೇಕು, ಅಂದರೆ ತುಂಬ ಮಿನಿಮಲ್ 0.5 ಥರ ಇರುತ್ತೆ, ಚಿಕ್ಕದಾಗಿ ಕಾಣಬೇಕು. ಬ್ಯಾಕ್ ಸೈಡ್ ನೋಡಿದ್ರೆ ಸ್ವಲ್ಪ ನಿಮಗೆ ದಾರ ಉದ್ದ ಇರುತ್ತೆ. ಕೊನೆಯಲ್ಲಿ ಬಂದು ಈ ರೀತಿ ಲಾಕ್ ಮಾಡಿ ಬಿಡಬೇಕು. ಅದು ಕೊನೆ ಇರುವ ಸೆರಗನ್ನೇ ನೀವು ಲಾಕ್ ಮಾಡಿ ಬಿಡಬೇಕು. ಆವಾಗಲೇ ಅದು ನಿಮಗೆ ಟೈಟಾಗಿ ಸ್ಟಿಫ್ ಆಗಿ ಕೂರುತ್ತೆ. ಏನಾದರೂ ಒಂದು ಚೂರು ಆ ಕಡೆ ಈಗ ನೋಡಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ.
ಈ ಎಡ್ಜಲ್ಲಿ ಹಾಕಿದ್ದೀನಿ. ಆ ಚಿಕ್ಕದಾಗಿ ಕಾಣ್ತಿದೆ ನೋಡಿ, ಆ ರೀತಿಯಲ್ಲಿ ನೀವು ತೊಗೋಬೇಕು. ಸೊ ಕೆಳಗಡೆ ಸ್ಯಾರಿ ಕೆಳಗಿಂದ ಹಾಕಿ ಮೇಲೆಯಿಂದ ಮತ್ತೆ ಕೆಳಗೆ ಹಾಕಿ ಮತ್ತೆ ಮೇಲೆಯಿಂದ ಹಾಕಬೇಕು. ಸೊ ಅಂದರೆ ನಿಮಗೆ ಸ್ಯಾರಿ ಬ್ಯಾಕ್ ಸೈಡ್ ನೋಡಿದ್ರೆ ಸ್ವಲ್ಪ ಜಾಸ್ತಿ ನೂಲಿದ್ದಾಗಿರುತ್ತೆ ದಾರ. ಅಪ್ಪರ್ ಸೈಡಲ್ಲಿ ಬಂದು ಇದೇ ರೀತಿ ಒಂದು ಡಾಟ್ ಇದ್ದಂಗೆ ಇರುತ್ತೆ, ಅದು ನಿಮಗೆ ವಿಸಿಬಲ್ ಆಗಿರಲ್ಲ. ನಾನು ಹತ್ತಿರದಿಂದ ತೋರಿಸಿದಾಗ ನಿಮಗೆ ವಿಸಿಬಲ್ ಅನ್ನಿಸ್ತು, ದೂರದಿಂದ ನೋಡಿದ್ರೆ ಏನಿರಲ್ಲ. ಫೈನಲ್ ಆಗಿ ಹೀಗೆ ಬರುತ್ತೆ ನೋಡಿ. ಅಂದರೆ ನೀವು ಪಿನ್ ಹಾಕೋ ಪ್ಲೇಸಿಂದ ಒಂದು ಮೂರು ಸ್ಟೆಪ್ ಹಾಕಿದ್ರೆ ಸಾಕು. ಅಂದರೆ ನೀವು ಸೈಡ್ ಹಿಪ್ಪಿಗೆ ತಗೊಂಡೋಗೋ ತನಕ ಹಾಕ್ಕೊಂಡ್ರೆ ಸಾಕು, ಅಲ್ಲಿಂದ ನಿಮಗೆ ಅದು ಕರೆಕ್ಟಾಗಿ ಬಂದುಬಿಡುತ್ತೆ. ಈ ಪ್ಲೇಸ್ ತನಕ ನಾನು ಹಾಕಿದ್ದೀನಿ. 1 2 3 ಸ್ಟೆಪ್ನ ಹಾಕಿದ್ದೀನಿ. ನಮ್ಗೆ ಫಸ್ಟ್ 4 ಇರೋ ಥರ ಇರುತ್ತೆ. ಅಂದರೆ ಫಸ್ಟು ಬಂದು ಪಿನ್ ಮಾಡಿರ್ತೀರಲ್ಲ, ಅದೇ ಒಂದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಈ ಜಾರ್ಜೆಟೆಲ್ಲ ಸ್ವಲ್ಪ ಹೆವಿ ಇರೋದ್ರಿಂದ ನಾನು ಈ ಒಂದು ನೆರಿಗೆ ಕೂಡ ಇದೇ ರೀತಿಯಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇದು ಅಷ್ಟೇ, ಮೇಲಿಂದ ನಮಗೆ ಅಪ್ಪರ್ ಪಾರ್ಟಿಂದ ಕೆಳಗಡೆ ಡೌನ್ ತನಕನೂ ಆ ಜಾರ್ಜೆಟ್ ಸ್ಯಾರಿ ಬಂದು ಅಲ್ಲಾಡ್ತಾನೆ ಇರುತ್ತೆ, ನಿಲ್ಲೋದಿಲ್ಲ. ಸೊ ಇದಕ್ಕೂ ಕೂಡ ಸ್ಟಿಫಾಗಿ ನಮಗೆ ಬೇಕು ಅಂದರೆ ನಾವು ಇದನ್ನು ಕೂಡ ಲೈಟ್ ಸ್ಟಿಚಸ್ನ ಹಾಕೋಬೇಕು. ಅದು ಇವಾಗ ಹೆಂಗೆ ಹಾಕೋದು ಅನ್ನೋದನ್ನು ಡೀಟೇಲಾಗಿ ತೋರಿಸ್ತೀನಿ. ಸೊ ಈಗ ನಾವು ಫ್ರಂಟಲ್ಲಿ ಈ ರೀತಿ ನೆರಿಗೆ ಹಿಡಿತೀವಿ. ಫಸ್ಟ್ದು ಒಂದು ಪಿನ್ ಹಾಕ್ತೀವಿ ಅಲೈನ್ಮೆಂಟ್ ಮಾಡಿಬಿಟ್ಟು, ಅದರ ಕೆಳಗಡೆ ಇನ್ನೊಂದು ಪಿನ್ ಹಾಕ್ತೀವಿ. ಸೊ ಆ ಸೆಕೆಂಡ್ ಪಿನ್ ಏನಕ್ಕೆ ಹಾಕ್ತೀವಿ ಅಂದರೆ ನಾವು ನೆರಿಗೆನ ಒಳಗಡೆ ಸಿಕ್ಕಿಸ್ಕೊಂಡಾಗ ಆ ಒಂದು ಅಲೈನ್ಮೆಂಟು ಮಿಸ್ ಆಗದಿರಲಿ ಅನ್ನೋಕ್ಕೋಸ್ಕರ ಹಾಕ್ತೀವಿ. ಸೊ ಇಲ್ಲೂ ಅಷ್ಟೇ 2 ಆ ಪಿನ್ನನ್ನು ನಾನು ಹಾಕಿಬಿಟ್ಟಿದ್ದೀನಿ. 3ನೇ ಪಿನ್ ಹಾಕೋ ಜಾಗದಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈ ರೀತಿ ಸ್ಟಿಚ್, ಇವಾಗ ನಾವು ನಾರ್ಮಲ್ ಸ್ಯಾರಿಯಲ್ಲಿ ಅಯನ್ ಈ ರೀತಿ ನಾವು ಸ್ಟೆಪ್ ಮೇಲೆ ಇಟ್ಟು ಅಯನ್ ಮಾಡಿದಾಗ ಈ ರೀತಿ ಸ್ಟೆಪ್ಪಾಗಿ ನಿಂತ್ಕೊಳ್ಳುತ್ತೆ. ಬಟ್ ಈ ಥರ ಜಾರ್ಜೆಟ್ಟು ವರ್ಕ್ ಸ್ಯಾರಿಯಲ್ಲೆಲ್ಲ ಹಂಗೆ ನಿಂತ್ಕೊಳ್ಳಲ್ಲ. ಅದಕ್ಕೆ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಂಡಾಗ ಅದು ನೀಟಾಗಿ ನಿಲ್ಲುತ್ತೆ. ಟ್ರಸ್ಟ್ ಮಿ, ಇದನ್ನು ಟ್ರೈ ಮಾಡಿ, ನೀವು ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀರಾ ಲೇಟರ್ ಆನ್. ಸೊ ಯಾಕಂದರೆ ಈ ವಿಡಿಯೋ ಯಾರು ಈ ರೀತಿ ತೆಗೆದು ಹಾಕಿರಲ್ಲ ಯೂಟ್ಯೂಬಲ್ಲಿ, ನಾನೇ ಫಸ್ಟ್ ಅನಿಸುತ್ತೆ. ಬಿಕಾಸ್ ಜಾರ್ಜೆಟ್ ಸ್ಯಾರೀಸ್ ಯಾರೂ ಮಾಡಿಕೊಡಲ್ಲ, ನಾನು ಮಾಡಿಕೊಡ್ತಾಯಿದ್ದೀನಿ. ಸೊ ಬ್ಯೂಟಿಫುಲ್ಲಾಗಿ ಬರುತ್ತೆ. ಕೊನೆಯಲ್ಲಿ ಲಾಕ್ ಮಾಡಬೇಕು. ಸೊ ಆ ಲಾಕಿಂಗ್ ಮಾತ್ರ ತುಂಬ ಇಂಪಾರ್ಟೆಂಟ್. ಲಾಕ್ ಮಾಡಿಲ್ಲ ಅಂದರೆ ಬಿಚ್ಕೊಂಡ್ಬಿಡುತ್ತೆ ದಾರ. ಸೊ ನಿಮಗೆ ನಾರ್ಮಲ್ ಹೊಲಿಗೆ ಹಾಕ್ಕೊಳ್ತೀರಲ್ಲ ಅಷ್ಟೇ, ಅದೇ ರೀತಿ 1-2 ಟೈಮ್ಸ್ ನೀವು ಲಾಕ್ ಮಾಡಿದರೆ ಸಾಕು. ಸೊ ಇದೆಲ್ಲ ಅವ್ರಿಗೆ ಬೇಡ ಅಂದಾಗ ಇದನ್ನು ಸಿಸರ್ ತೊಗೊಂಡು ಕಟ್ ಮಾಡಿಬಿಡ್ಬೋದು, ಇಲ್ಲ ಹಾಗೆ ಮಡ್ಚಿಟ್ಕೊಂಡ್ರು ಕೂಡ ಅವ್ರು ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಆ ರೀತಿ ಒಂದು ಸೂಪರ್ವಾಗಿರುತ್ತೆ, ಸ್ಟಿಚಸ್ ಹಂಗಿರುತ್ತೆ. ಸೊ ಒಂದೇ ಒಂದು ನೀಡಲ್ಲು ದಾರದಲ್ಲಿ ಅಷ್ಟು ಚೆನ್ನಾಗಿ ನಿಮಗಾಗುತ್ತೆ. ಸೊ ಇದೆಲ್ಲ ನೀವು ಸ್ವಲ್ಪ ಫಾರಿಂದ ನೋಡಿದ್ರೆ, ಅಂದರೆ ದೂರದಿಂದ ನೋಡಿದ್ರೆ ನಿಮಗೆ ಅದರಲ್ಲಿ ಸ್ಟಿಚ್ ಹಾಕಿದ್ದೀವಿ ಅಂತಲೇ ಅನಿಸಲ್ಲ. ಸೊ ಇವಾಗ ನಾನು ಅದೇ ರೀತಿ ಇನ್ನೊಂದು ಕೆಳಗಡೆ, ಅಂದರೆ ಸ್ವಲ್ಪ ಬಿಟ್ಟು ಇನ್ನೊಂದು ಕೆಳಗಡೆನೇ ಹಾಕಿದ್ದೀನಿ. ಸೊ ಮುಂದ್ಗಡೆ ನೆರಿಗೆಗೆ 3 ಸ್ಟಿಚಸ್ ಹಾಕಿದ್ದೀನಿ. ಸೊ 5 ಪಿನ್ ಟೋಟಲ್ ಇರಬೇಕು. ಫಸ್ಟು ಬಂದು ಸ್ಟಾರ್ಟಿಂಗಲ್ಲಿ, ಅಂದರೆ ಮುಂದೆ ನೆರಿಗೆ ಹಾಕ್ತೀವಲ್ಲ ಅದರಲ್ಲಿ ಸ್ಟಾರ್ಟಿಂಗಲ್ಲಿ, 2ನೇ ಪಿನ್ ಅದಕ್ಕಿಂತ ಒಂದು ಸ್ವಲ್ಪ ಕೆಳಗೆ, 3ನೇದರಿಂದ ನಾನು ಸ್ಟಿಚ್ ಹಾಕಿದ್ದೀನಿ. ಲಾಸ್ಟ್ ಡೌನ್ ಪಾರ್ಟು 5ನೇ ಸ್ಟಿಚ್ಚು. ಈ 5ನೇ ಸ್ಟಿಚ್ಚಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಟೋಟಲಾಗಿ 7 ನೆರಿಗೆ ಹಿಡಿದಿದ್ದೀನಿ. ಆ 7 ನೆರಿಗೆಯಲ್ಲಿ ನಾನು 4 ನೆರಿಗೆನ ಒಟ್ಟಿಗೆ ಇಟ್ಟು ನಾರ್ಮಲಾಗಿ ಹೆಂಗೆ ಹೊಲಿತೀವೋ ಹಂಗೆ ಹೊಲ್ದಿದ್ದೀನಿ. ಅಂದರೆ 4ನೇ ನೆರಿಗೆ ತನಕ 5, 6, 7 ನೆರಿಗೆನ ನಾವೇನು ಮಾಡಬೇಕಂದ್ರೆ ಮಿಕ್ಕಿರೋ 5, 6ನ 2ನ ಒಟ್ಟಿಗೆ ಸೇರಿಸಿ ಹೊಲ್ದಿದ್ದೀನಿ. 7ನೇದು ಮಾತ್ರ ಸಪ್ರೇಟಾಗಿ ಲಾಸ್ಟಲ್ಲಿದೆ ನೋಡಿ, ಅದು ಮಾತ್ರ ಸಪ್ರೇಟಾಗಿ ಬಿಟ್ಟಿದ್ದೀನಿ. ಸೊ ನೀವು ಸ್ಟಾರ್ಟಿಂಗ್ ಇರುತ್ತಲ್ವ ಅದರಿಂದ ಲಾಸ್ಟ್ನೇದು, ಸೊ ಅದು ಸಪ್ರೇಟಾಗಿ. ಯಾಕಂದರೆ ಕೆಲವು ಟೈಮಲ್ಲಿ ನಾವು ಸ್ಯಾರಿ ಉಡಬೇಕಾದಾಗ ಏನಾಗುತ್ತಂದರೆ ನಮಗೆ ಟೈಟ್ ಅನಿಸುತ್ತೆ, ನಮಗೆ ಎಳೆದು ಹಿಂಗೆ ಹಾಕ್ಕೊಳ್ಬೇಕಾದ್ರೆ ಟೈಟ್ ಅನಿಸುತ್ತೆ. ಆ ಟೈಮಲ್ಲಿ ಅವ್ರು ಬೇಕು ಅಂದರೆ ಈ ಲಾಸ್ಟ್ 2, ಅಂದರೆ 3 ಇದೆಯಲ್ವ, ಅಂದರೆ 7ನೇದು 6ನೇದು 5ನೇದು. ಸೊ ಆ 6ನೇದು 5ನೇದು 2 ಸ್ಟಿಚ್ ಬಿಚ್ಕೊಂಡ್ಬಿಟ್ರೆ ಅವ್ರಿಗೆ ನಾವು ಸ್ವಲ್ಪ ಈಸಿ ಅಂತತೆ. ಈ 4 ಮಾತ್ರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಆ 3 ಏನು ಅಷ್ಟೊಂದು ಡಿಸ್ಟರ್ಬ್ ಕೊಡಲ್ಲ, ಅದ್ರ ಜೊತೆಗೆ ಅದೇ ನಿಮಗೆ ಸ್ಟಿಫಾಗೇ ಇರುತ್ತೆ. ಯಾಕಂದರೆ 4 ನಾನು ನೆಟ್ಟಿಗೆ ಹೊಡೆದ್ಬಿಟ್ಟಿದ್ದೀನಿ. ಸೊ ಈ 3ಅಲ್ಲಿ ಮಾತ್ರ ಅವ್ರಿಗೆ ಬೇಕು ಅಂದರೆ ಆ ಸ್ಟಿಚ್ 2 ಬಿಚ್ಕೋಬೋದು, ಇಲ್ಲ ಅಂದರೆ ಅದನ್ನು ಹಾಗೇ ಬಿಟ್ಟರೆ ಇನ್ನೂ ಅವ್ರಿಗೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಒಂದು ಸೂಪರ್ವಾಗಿ ಫಿನಿಶಿಂಗ್ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಬರೀ ಸೂಜಿ ನೂಲು ಅಷ್ಟೇ, ಇದಕ್ಕೆ ಐರನ್ ಬಾಕ್ಸ್ ಏನು ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಅಷ್ಟು ಗ್ರ್ಯಾಂಡ್ ಎಷ್ಟೇ ಸ್ಟೋನ್ ವರ್ಕ್ ಇರಲಿ ಏನೇ ಇರಲಿ, ಆದರೆ ನಿಮಗೆ ತಕ್ಕಂಗೆ ಸ್ವಲ್ಪ ದೊಡ್ಡ ಸೂಜಿನ ಇಟ್ಕೊಳ್ಳಿ. ಸೊ ತುಂಬ ಈಸಿಯಾಗಿ ನಿಮಗೆ ಪ್ಲೀಟ್ ಮಾಡಬಹುದು. ಅದೇ ರೀತಿ ತುಂಬ ಚೆನ್ನಾಗೇ ನಿಮಗೆ ಪ್ಲೀಟ್ಸು ಬರುತ್ತೆ ನೋಡಿ. ಈ ರೀತಿ ಕುತ್ಕೊಂಡ್ಬಿಡುತ್ತೆ, ಸೂಪರಾಗಿ ಕುತ್ಕೊಂಡ್ಬಿಡುತ್ತೆ. ಅವ್ರಿಗೆ ತುಂಬ ಈಸಿ ಕೂಡ ಉಟ್ಕೊಳ್ಳೋದು ಕಷ್ಟನೇ ಏನೋ ಅನಿಸಲ್ಲ.
ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.